ಮುಸ್ಲಿಮರಲ್ಲಿನ ಉಪಪಂಗಡಗಳ ಲೆಕ್ಕವನ್ನ ಆಯೋಗ ಕೊಟ್ಟಿದೆ. ಮುಸ್ಲಿಮರಲ್ಲಿನ ಉಪಪಂಗಡಗಳ ಲೆಕ್ಕವನ್ನ ಕೊಟ್ಟ ಆಯೋಗ ಮುಸ್ಲಿಂ ಸಮುದಾಯದಲ್ಲೂ ಒಟ್ಟು 97 ಉಪಪಂಗಡಗಳಿವೆ. ಮುಸ್ಲಿಮರ ಉಪಪಂಗಡದ ದಾಖಲೆಯ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ಮುಸ್ಲಿಮರಲ್ಲೂ ಉಪಪಂಗಡಗಳಿದ್ರೂ ಒಂದೇ ಕ್ಯಾಟಗರಿ 2B ಅಡಿಯಲ್ಲೇ ಮುಸ್ಲಿಂ ಉಪಪಂಗಡಗಳನ್ನ ಪರಿಗಣಿಸಲಾಗಿದೆ. ಉಪಪಂಗಡಗಳಿದ್ರೂ ಕೂಡ ಸಮೀಕ್ಷೆಯಲ್ಲಿ ಒಂದೇ ಕ್ಯಾಟಗರಿ ದಾಖಲಾಗಿದೆ. ಮುಸ್ಲಿಮರಲ್ಲಿನ ಉಪಪಂಗಡಗಳ ಬಗ್ಗೆ ಆಯೋಗ ಲೆಕ್ಕವನ್ನ ಕೊಟ್ಟಿರುವುದು 97 ಒಟ್ಟು ಉಪಪಂಗಡಗಳಿವೆ. ಆದರೆ 2B ಕ್ಯಾಟಗರಿಯಲ್ಲಿ ಈ ಉಪಪಂಗಡಗಳೆಲ್ಲವೂ ಕೂಡ ಬರುತ್ತವೆ. ಗಮನಿಸ್ತಾ ಇದ್ದೀರಿ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ನಡೆದಂತಹ ಸಮೀಕ್ಷೆ ಇದು. ಮುಸ್ಲಿಮರ ಉಪಪಂಗಡದ ದಾಖಲೆಯ ಪ್ರತಿ ಟಿವಿ9ಗೆ ಲಭ್ಯವಾಗಿದೆ. ಮುಸ್ಲಿಂ ಸಮುದಾಯದಲ್ಲಿ ಒಟ್ಟು 97 ಉಪಪಂಗಡಗಳಿವೆ. ಆದರೆ ಹಿಂದೂಗಳ ಜಾತಿಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಯನ್ನು ದಾಖಲು ಮಾಡಲಾಗಿದೆ. ಮುಸ್ಲಿಂ ಸಮುದಾಯದ ಎಲ್ಲ ಉಪಪಂಗಡಗಳು ಕೂಡ ಕ್ಯಾಟಗರಿ 2B ಅಲ್ಲಿ ಬರುತ್ತೆ. ಆದರೆ ಹಿಂದೂಗಳ ಜಾತಿಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿಯನ್ನು ದಾಖಲು ಮಾಡಲಾಗಿದೆ. ಒಂದೇ ಜಾತಿಯಾದರೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಗುರುತು ಮಾಡಲಾಗಿದೆ. ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಲ್ಲಿ ಜಾತಿಗಳು ಹಂಚಿ ಹೋಗಿವೆ. ಲಿಂಗಾಯತರಲ್ಲೇ 95ಕ್ಕೂ ಹೆಚ್ಚು ಉಪಪಂಗಡಗಳಿವೆ. ಉಪಪಂಗಡಗಳನ್ನು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಒಂದೇ ಜಾತಿಯಾದರೂ ಉಪಪಂಗಡಗಳು ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಹಾಗೂ ಹಿಂದುಳಿದ ವರ್ಗಗಳನ್ನಾಗಿ ವಿಭಜನೆ ಮಾಡಲಾಗಿದೆ. ಈ ವಿಭಜನೆಯಿಂದ ಒಟ್ಟು ಜಾತಿ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಆಗಿದೆ. ಮುಸ್ಲಿಂ ಸಮುದಾಯ ಮತ್ತು ಹಿಂದೂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಉಪಪಂಗಡಗಳು ಯಾವ ಕ್ಯಾಟಗರಿಗೆ ಸೇರ್ಪಡೆಯಾಗುತ್ತೆ ಅನ್ನೋದರ ಬಗ್ಗೆ ಪ್ರಮುಖವಾಗಿ ಉಲ್ಲೇಖ ಆಗಿರುವಂತಹ ವಿಚಾರ ಇದು. ಹಿಂದೂಗಳ ಒಂದು ಜಾತಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ಯಾಟಗರಿಯ ಅಡಿಯಲ್ಲಿ ಅದನ್ನು ದಾಖಲು ಮಾಡಲಾಗಿದೆ. ಕ್ಯಾಟಗರಿ 1, 2 ಮತ್ತು 3 ಅಲ್ಲಿ ಜಾತಿಗಳು ಹಂಚಿ ಹೋಗಿವೆ. ಹಾಗೆಯೇ ಯಾವ ಸಮುದಾಯದಲ್ಲಿ ಎಷ್ಟೆಷ್ಟು ಉಪಪಂಗಡಗಳಿವೆ ಅನ್ನೋದ್ರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಲಾಗಿದೆ. ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಸೇರ್ಪಡೆಯಾಗೋದ್ರಿಂದ ಒಂದೇ ಜಾತಿಯಾದರೂ ಕೂಡ ಅಲ್ಲಿ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಹಿಂದುಳಿದ ವರ್ಗಗಳನ್ನಾಗಿ ವಿಭಜನೆ ಮಾಡಲಾಗುತ್ತೆ. ಮುಸ್ಲಿಂ ಸಮುದಾಯದಲ್ಲಿ ಆ ರೀತಿಯಲ್ಲ. ಎಲ್ಲ ಉಪಪಂಗಡಗಳೂ ಕೂಡ ಒಂದೇ ಕ್ಯಾಟಗರಿಯಲ್ಲಿ ಬರುತ್ತವೆ.